ಗುಡ್ ಈವ್ನಿಂಗ್ ಎಲ್ರಿಗೂ. ಲಾಸ್ಟ್ ವೀಕ್ ಮ್ಯಾಟ್ರಿಸಸ್ ಚಾಪ್ಟರ್ ನೋಡಿದೀವಿ. ಕಂಟಿನ್ಯೂಷನ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ನೋಡೋಣ ಈ ವಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಡಿಟರ್ಮಿನೆಂಟ್ಸ್ ಅಲ್ಲಿ ಏನೇನಿದೆ ಅನ್ನೋ ಸಮ್ಮರಿನ ಒಂದ್ಸತಿ ನೋಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ A1 cross 1 is given by ಡಿಟರ್ಮಿನೆಂಟ್ ಸಿಂಬಲ್ ಇದೆಯಲ್ಲ, ಸ್ಟ್ರೇಟ್ ಲೈನ್ ಹಾಕೊಂಡ್ರೆ ಇದು ಡಿಟರ್ಮಿನೆಂಟ್ ಸಿಂಬಲ್. So A11 will be A11. So determinant of matrix 2 cross 2 ಇದ್ರೆ ಎಲಿಮೆಂಟ್ಸ್ A11, A12, A21, A22 ಇರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಅನ್ನೋದು ಎರಡು ಸ್ಟ್ರೈಟ್ ಲೈನ್ ಮಧ್ಯ ಮ್ಯಾಟ್ರಿಕ್ಸ್, ಯಾವ ಮ್ಯಾಟ್ರಿಕ್ಸ್ ಇದೆಯೋ ಆ ಮ್ಯಾಟ್ರಿಕ್ಸ್ ನೇಮ್ ಬರೆದ್ರೆ ಅದು ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಸೊ ಆ ಎಲ್ಲಾ ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು. ಈಗ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಎಲಿಮೆಂಟ್ ಇದ್ದಿದ್ರಿಂದ ಮೇಜರ್ ಆಗಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋ ತರ ಏನು ಇಲ್ಲ ಅಂತ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಅಂಡ್ ಎರಡು ವ್ಯಾಲ್ಯೂ ಸಿಗುತ್ತಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡೋದು. ಅವಾಗ ನಮ್ಗೆ ಆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ. A11 ಮತ್ತೆ A22 ಮಲ್ಟಿಪ್ಲೈ ಮಾಡಿ ಆಮೇಲೆ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಈ ಪ್ರಾಡಕ್ಟ್ ಇಂದ ಈ ಪ್ರಾಡಕ್ಟ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ವ್ಯಾಲ್ಯೂ ಸಿಗುತ್ತೋ ಅದನ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ, ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಈಗ 3 cross 3 ಮ್ಯಾಟ್ರಿಕ್ಸ್ ಅಂದ್ರೆ 3 rows 3 columns ಮ್ಯಾಟ್ರಿಕ್ಸ್ ಆಗಿದ್ರೆ ವಿತ್ ರೆಸ್ಪೆಕ್ಟ್ ಟು ರೋ R1 ಆಗಿರುತ್ತೆ. ಅಂದ್ರೆ R1 ರೋ 1 ಎಲಿಮೆಂಟ್ಸ್ ನ ಬೇಸ್ ಇಟ್ಕೊಂಡು ನಾವು ಎಕ್ಸ್ಪಾಂಡ್ ಮಾಡ್ತೀವಿ. ಸೊ ಎಕ್ಸ್ಪಾಂಡ್ ಹೇಗಿರುತ್ತೆ ಅಂದ್ರೆ A1 ಫಸ್ಟ್ ಎಲಿಮೆಂಟ್ ಅಂತ ತಗೊಂಡ್ರೆ ಆ ರೋ ಅಂಡ್ ಕಾಲಮ್ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿದ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ವಿಚ್ ಮೀನ್ಸ್ B2 C2, B3 C3, B1 ಅಂದ್ರೆ ಸೆಕೆಂಡ್ ಕಾಲಮ್ ಫಸ್ಟ್ ಎಲಿಮೆಂಟ್ ಆಗುತ್ತೆ. ಸೊ ಸೆಕೆಂಡ್ ಕಾಲಮ್ ಫಸ್ಟ್ ರೋ, B1 ಇರೋದು ಫಸ್ಟ್ ರೋ ಅಲ್ವಾ, ಆ ಎಲಿಮೆಂಟ್ಸ್ ಬಿಟ್ಟು A2, A3, C2, C3 ಆಗುತ್ತೆ. ಥರ್ಡ್ ಎಲಿಮೆಂಟ್ ವಿಚ್ ಇಸ್ ಇನ್ ದ ಕಾಲಮ್ 3, ಆ ರೋ ಅಂಡ್ ಆ ಕಾಲಮ್ ವ್ಯಾಲ್ಯೂಸ್ ಬಿಟ್ಟು A2, A3, B2, B3 ವ್ಯಾಲ್ಯೂಸ್ ಇರುತ್ತೆ. ಸೊ A1 minus B1 plus C1. ಈಗಿನ ಕೇಸ್ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಅಲ್ಲೂ ಕೂಡ ಇದೇ ತರ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬಹುದು. ಇಲ್ಲ ಪ್ರತಿ ಒಂದು ರೋ ಇಂದ ಒಂದೊಂದು ಎಲಿಮೆಂಟ್ ತಗೊಂಡು ನಾವು ಮಾಡಬಹುದು. ಬಟ್ ಎವ್ರಿ ರೋ ಅಂಡ್ ಕಾಲಮ್ ಮಸ್ಟ್ ಬಿ ಇನ್ವಾಲ್ವ್ಡ್. ಸೊ ಈಗ ಇನ್ ಕೇಸ್ ಡಯಾಗ್ನಲ್ಲಿ ಕೂಡ ನೀವು ಈ ಎಲಿಮೆಂಟ್ಸ್ ಇದೆಲ್ಲ A1, B1, C1 ಇದು ಡಯಾಗ್ನಲ್ಲಿ ಕೂಡ ನೀವು ತಗೊಳ್ಬಹುದು. ಬಟ್ ಈ ಡಿಟರ್ಮಿನೆಂಟ್ ಒಳಗಡೆ ತಗೊಳ್ಳೋ ವ್ಯಾಲ್ಯೂ ಇದಲ್ಲ, ಆ ರೋ ಅಂಡ್ ಕಾಲಮ್ ಯಾವ ಎಲಿಮೆಂಟ್ ಇದೆಯೋ ಆ ಎಲಿಮೆಂಟ್ ಇರೋ ರೋ, ಆ ಎಲಿಮೆಂಟ್ ಇರೋ ಕಾಲಮ್ ನ ಎಲಿಮಿನೇಟ್ ಮಾಡಿ ಮಿಕ್ಕಿರೋ ಎಲಿಮೆಂಟ್ಸ್ ಬರ್ದು ನಾವು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಬೇಕು. ಹೋಗ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ. ಬಟ್ ಯಾವ ತರ ಸಾಲ್ವ್ ಮಾಡ್ತಿದ್ರೆ ಅನ್ನೋದನ್ನ ಮೆನ್ಷನ್ ಮಾಡೋದು ಇಲ್ಲ ನೀಟಾಗಿ ಐಡೆಂಟಿಫೈ ಮಾಡೋ ತರ ಇದ್ರೆ ಚೆನ್ನಾಗಿರುತ್ತೆ. ನೀವು ಎಕ್ಸಾಮ್ ಅಲ್ಲಿ, ಥಿಯರಿ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡುವಾಗ ಚೆನ್ನಾಗಿರುತ್ತೆ, ಈಸಿ ಆಗಿರುತ್ತೆ ಕಂಡು ಹಿಡಿಯೋದು ಕೂಡ. ಸೊ ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ A, the determinant of A satisfy following properties. So area of triangle with vertices x1 ಇಲ್ಲಿರುತ್ತೆ ಈ ತರ, x1 y1 x2 y2 x3 y3 is given by, ಇದು ಡಿಟರ್ಮಿನೆಂಟ್, ಇದು ಡೆಲ್ಟಾ ಅಂತ ಹೇಳ್ತೀವಿ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಹಾಫ್ ಆಫ್ x1 x2 x3 y1 y2 y3 1 1 1 ಇದೆ. ಸೊ ಇದು ಏರಿಯಾ ಫೈಂಡ್ ಔಟ್ ಮಾಡೋಕಿರೋ ಫಾರ್ಮುಲಾ. ಸೊ ಮೈನರ್ ಆಫ್ ಅನ್ ಎಲಿಮೆಂಟ್ Aij of the determinant of matrix A is the determinant obtained by deleting ith row and jth column, and it is denoted by Mij.
ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಫಸ್ಟ್ x1 ಅಂತ ತಗೊಂಡಾಗ ಈ ಕಾಲಮ್ ಈ ರೋ ಎಲಿಮೆಂಟ್ಸ್ ಬಿಟ್ಟು ಇದು ಫೈಂಡ್ ಔಟ್ ಮಾಡಿದೇವಲ್ಲ, ಇದನ್ನ ಮೈನರ್ ಆಫ್ ಎಲಿಮೆಂಟ್ x1 ಅಂತ ಹೇಳುದು. ಅಂದ್ರೆ ಈಗ ಇದ್ರಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಸೊ x1 ಇಂಟು y2 y3 1 1 ಇದೆಯಲ್ಲ. ಸೊ ಇದು ಮೈನರ್ ಆಫ್ ಅನ್ ಎಲಿಮೆಂಟ್ x1. ಸೊ ಇದು x1 ಅಂದ್ರೆ x11 ಆಗತ್ತೆ. ಅಂದ್ರೆ i and j 1. ಸೊ ith ರೋ i ಕಾಲಮ್ ಅನ್ನ ಎಲಿಮಿನೇಟ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಮೈನರ್ ಆಫ್ a11 ಆಗಿರುತ್ತೆ. ಅದು ಒಂದು ಇನ್ಫಾರ್ಮೇಶನ್ ಇದ್ರಲ್ಲಿ ನಾವು ಕಲ್ತಿರೋದು ಈ ಚಾಪ್ಟರ್ ಅಲ್ಲಿ. cofactor of aij of given aij is equal to -1 to the power I plus j mij. ಈಗ ಇದು ಒಂದು ಎಲಿಮೆಂಟ್ ಆಗಿರುತ್ತೆ, ಇದು ಮ್ಯಾಟ್ರಿಕ್ಸ್. ಓಕೆನಾ? ಸೊ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಎಲಿಮೆಂಟ್ ಇದು ಕೋಫ್ಯಾಕ್ಟರ್ ಹೇಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ -1 to the power I plus j. ಸೊ ಇದು -1 ಆಗಿರುತ್ತೆ ಯಾವಾಗ ಅಂದ್ರೆ I plus j ಆಡ್ ನಂಬರ್ ಆಗಿದ್ದಾಗ, 1 ಆಗಿರುತ್ತೆ ಯಾವಾಗ ಅಂದ್ರೆ I plus j ಈವನ್ ನಂಬರ್ ಆಗಿದ್ದಾಗ. mij ಅಂದ್ರೆ ಮೈನರ್ ಆಫ್ ದ ಎಲಿಮೆಂಟ್. ಮೈನರ್ ಆಫ್ ದ ಎಲಿಮೆಂಟ್ ಅಂದ್ರೆ ith ರೋ jth ಕಾಲಮ್ ಅನ್ನ ಎಲಿಮಿನೇಟ್ ಮಾಡಿ ಸಿಕ್ಕಿರೋ ಡಿಟರ್ಮಿನೆಂಟ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇದೆಲ್ಲ ನೀವು ಓದಿರೋದೆ ಮತ್ತೆ ರಿವಿಷನ್ ಮಾಡಿರೋ ತರ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಇಸ್ obtained by sum of products of elements of a row or a column with corresponding cofactors. So a11 cofactor of a11, ಇದು a12 cofactor, a13 cofactor. ಇದು ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಇದು ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಅದ್ರ ವ್ಯಾಲ್ಯೂ ನಿಮ್ಗೆ ಬೇಕು ಅಂದ್ರೆ ನೀವು ಅದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಹೇಗ್ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು ರೋ ಅಥವಾ ಕಾಲಮ್ ಅದರ ರೆಸ್ಪೆಕ್ಟ್ ಕೋಫ್ಯಾಕ್ಟರ್ಸ್ ಅನ್ನ ಇಟ್ಕೊಂಡು ನೀವು ಫೈಂಡ್ ಔಟ್ ಮಾಡ್ತೀರಾ. ಇಫ್ ಎಲಿಮೆಂಟ್ಸ್ ಆಫ್ ಒನ್ ರೋ, ಈಗ ಇಲ್ಲಿ ಯಾಕೆ ಅವರು ಡೈರೆಕ್ಟ್ ಪ್ಲಸ್ ತಗೊಂಡಿದ್ದಾರೆ ಅಂದ್ರೆ ನಿಮ್ಗೆ ಕೋಫ್ಯಾಕ್ಟರ್ಸ್ ಇದೆಯಲ್ಲ, ಕೋಫ್ಯಾಕ್ಟರ್ಸ್ ಅಲ್ಲಿ -1 to the power I plus j ಇರುತ್ತಲ್ಲ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಮೈನಸ್ ಬರುತ್ತೆ. ಯಾಕೆ ಹೇಳಿ? 1 + 2 3 ಇದೆ. ಸೊ ಸೆಕೆಂಡ್ ಟರ್ಮ್ ಈ ಟರ್ಮ್ ಅಲ್ಲಿ ಮೈನಸ್ ಬರುತ್ತೆ. ಇದೆರಡನ್ನು ಪಾಸಿಟಿವ್ ಆಗಿರುತ್ತೆ. ಯಾಕಂದ್ರೆ 1 + 1 2 ಇವನ್, 1 + 3 4 ಅದು ಕೂಡ ಇವನ್. ಆ ಕಾರಣ if elements of one row are multiplied with cofactors of elements of other row, then their sum is 0. For example, ಇದರ ಸಮ್ 0 ಆಗಿರುತ್ತೆ ಅಂತೆ. ಅಂದ್ರೆ ಎಲಿಮೆಂಟ್ಸ್ ಒಂದು ರೋ ಮಲ್ಟಿಪ್ಲೈಡ್ ವಿತ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ವಿತ್ ಅದರ್ ರೋ. ಸೊ ಇದು ಸಮ್ ಡಿಟರ್ಮಿನೆಂಟ್ 0 ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಕೋಫ್ಯಾಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ. So if A is a matrix of 3 × 3, then adjoint of A is A11, A12. ಇದೆಲ್ಲ aij ಏನಾಗಿರುತ್ತೆ? ಕೋಫ್ಯಾಕ್ಟರ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಇದು adjoint of A. adjoint of A ಅಂದ್ರೆ ಕೋಫ್ಯಾಕ್ಟರ್ಸ್ ಆಫ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. A ಇಂಟು adjoint A ಇಂಟು A ಅಂದ್ರೆ ಅದು ಕಮ್ಯುಟೇಟಿವ್ ಆಗಿದೆ. ಅದು ಎರಡು ವ್ಯಾಲ್ಯೂ ಸೇಮ್, ಡಿಟರ್ಮಿನೆಂಟ್ ಆಫ್ A ಇಂಟು I. So A is a square matrix of order n. A square matrix A is said to be singular or non-singular according determinant A is equal to 0, determinant A is not equal to 0 ಅಂತ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದ್ರೆ ಡಿಟರ್ಮಿನೆಂಟ್ 0 ಆಗುತ್ತೆ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದ್ರೆ ಡಿಟರ್ಮಿನೆಂಟ್ ನಿಮ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇಫ್ AB is equal to BA is equal to I, where B is a square matrix, then B is called inverse of A. ನಾವು ಇದನ್ನ ಆಲ್ರೆಡಿ ಮ್ಯಾಟ್ರಿಸಸ್ ಚಾಪ್ಟರ್ ಅಲ್ಲಿ ನೋಡಿದೀವಿ. ಇದು ಸೇಮ್, ಇಲ್ಲಿ ಕೂಡ ಸೇಮ್. ಸೊ A inverse of B, B inverse ಅಂದ್ರೆ A ಆದ್ರೆ ನಿಮ್ಗೆ ಮಲ್ಟಿಪ್ಲೈ A and B ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗತ್ತೆ. ಅಂಡ್ A ಇನ್ವರ್ಸ್ ಇದು ಹೋಲ್ ಇನ್ವರ್ಸ್ ಏನಾಗತ್ತೆ? A ಆಗುತ್ತೆ.
ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅಂದ್ರೆ ಡಿಟರ್ಮಿನೆಂಟ್ 0 ಆಗದೆ ಇದ್ರೆ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಡಿಟರ್ಮಿನೆಂಟ್ 0 ಆದ್ರೆ ಯಾಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ? ಈಗ ಡಿಟರ್ಮಿನೆಂಟ್ 0 ಆದ್ರೆ 1 ಡಿವೈಡೆಡ್ ಬೈ 0 ಏನಾಗತ್ತೆ? ಇಟ್ ಇಸ್ ನಾಟ್ ಡಿಫೈನ್ಡ್. ಹಾಗಿದ್ರೆ ಅಂದ್ರೆ ಎ ಇನ್ವರ್ಸ್ ಇಸ್ ನಾಟ್ ಡಿಫೈನ್ಡ್ ಅಂತ ಆಗತ್ತೆ. ಇಫ್ ದಿಸ್ ಇಸ್ ಈಕ್ವಲ್ ಟು 0, ಎ ಇನ್ವರ್ಸ್ ಇಸ್ ನಾಟ್ ಡಿಫೈನ್ಡ್. ಹಾಗಾಗಿ ಅದು 0 ಆಗದೆ ಇದ್ರೆ ಏನಾಗಿರುತ್ತೆ? ಇಫ್ ಇಟ್ ಇಸ್ 0 ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಇಫ್ ಡಿಟರ್ಮಿನೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0, ಹಾಗಿದ್ರೆ ಎ ಏನಾಗತ್ತೆ? ಎ ಇಸ್ ಅ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗತ್ತೆ. ಇದು ಒಂಥರ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂದ್ರೆ ಟ್ರಿಕ್ಕಿಯಾಗಿ ಕೊಡೋ ಚಾನ್ಸಸ್ಗಳು ಬರುತ್ತೆ. ಯಾವ ಥರನೂ ಕೊಡ್ಬೋದು. ಈಗ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ, ಎ ಇನ್ವರ್ಸ್ ಎಕ್ಸಿಸ್ಟ್, ಎ ಇನ್ವರ್ಸ್ ಡಸಂಟ್ ಎಕ್ಸಿಸ್ಟ್ ಅಂತಾನು ಕೊಡ್ಬೋದು. ಅದು ಎ ಅಲ್ಲಿನೂ ಕೊಡ್ಬೇಕಾಗಿಲ್ಲ, ಝೆಡ್ ಇಸ್ ಅ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟು ಕನ್ಫ್ಯೂಷನ್ ಕೂಡ ಮಾಡ್ಬೋದು. ಯಾವ ರೀತಿ ಕೂಡ ಕೊಡ್ಬೋದು. ಹಾಗಾಗಿ ಹೇಗ್ ಕೊಟ್ರು ನಿಮ್ ಥರೋ ಆಗಿರೋ ಅಷ್ಟು ನೀವು ಇದನ್ನ ರೂಢಿ ಮಾಡ್ಕೋಬೇಕು. ಅಂದ್ರೆ 1 + 2 = 3, 2 + 1 = 3 ಅನ್ನೋದು ನಮ್ಗೆ ಈಗ ಗೊತ್ತು. ಹೇಗೆ ನಾವು ರಿಪೀಟೆಡ್ ಆಗಿ ಒನ್ ಎಡಿಷನ್ ಪ್ರಾಬ್ಲಮ್ಸ್ ಅನ್ನ ಮಾಡಿದೀವಿ, ಹೌದಲ್ವಾ? ಸೊ ಅದೇ ತರ ಇದು ಆಗಿರುತ್ತೆ. ಸೊ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಅದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸೇ ಆಗಿರ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಅದರ ಡಿಟರ್ಮಿನೆಂಟ್ 0 ಆಗೋದೇ ಇಲ್ಲ ಅನ್ನೋದು ಗೊತ್ತಿರ್ಬೇಕು. ಸೊ ಇದೆಲ್ಲ ಒಂದಕ್ಕೊಂದು ಹೋಲಿಕೆ ಆಗ್ತಾ ಹೋಗುತ್ತೆ. ನಿಮ್ಮ ಆನ್ಸರ್ ಏನಿದೆ ಫಸ್ಟ್ ಡೆಫಿನೇಷನ್ ಇಂದಾನೆ ಕನೆಕ್ಟೆಡ್ ಆಗಿರುತ್ತೆ. ಹಾಗಾಗಿ ನೀವು ರೂಢಿ ಮಾಡ್ಕೋಬೇಕು ಅಂತ ಹೇಳ್ತಿರೋದು. ಸೊ ಇಫ್ a1x plus b1y plus c1z is equal to d1, a2x plus b2y plus c2z is equal to d2, a3x plus b3y plus c3z is equal to d3, then these equations can be written as ax is equal to b, where a is a1, b1, c1, a2, b2, c2, a3, b3, c3, x is a column matrix x, y, z, and b is again a column matrix d1, d2, d3. So unique solution of equation ax is equal to b is given by x is equal to a inverse b. In case ಇದು ಈ ತರ ಯೂನಿಕ್ ಸೊಲ್ಯೂಷನ್ ಯಾವಾಗ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅವರು ಎ ಬಿ ಸಿ ಅಂಡ್ ಡಿ ಇದ್ರ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ನಿಮ್ಗೆ ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ನೀವು ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಮಾಡ್ಬೇಕು. ಆ ಎ ಇನ್ವರ್ಸ್ ಏನು? ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ ಅಂತ ಆದ್ರೆ ಏನಾಗತ್ತೆ? ಡಿಟರ್ಮಿನೆಂಟ್ ನಾನ್ ಝೀರೋ ಆಗಿರುತ್ತೆ. ಸೊ ಡಿಟರ್ಮಿನೆಂಟ್ ಇಸ್ ನಾನ್ ಝೀರೋ. ನಾನು ಹೇಳಿದ್ನಲ್ಲ, ಇದು ಎಷ್ಟು ನಮ್ಗೆ ಅಭ್ಯಾಸ ಆಗಿರ್ಬೇಕು ಅಂದ್ರೆ, ಈಗ ಎಕ್ಸ್ ಇಸ್ ಇಕ್ವಲ್ ಟು ಎ ಇನ್ವರ್ಸ್ ಬಿ ಆದ್ರೆ ಎ ಶುಡ್ ಬಿ ಅ ನಾನ್ ಝೀರೋ. ಎ ಝೀರೋ ಆಗುತ್ತೆ ಅಂತ ಆದ್ರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್, ಆವಾಗ ಯೂನಿಕ್ ಸೊಲ್ಯೂಷನ್ಸ್ ಬರಲ್ಲ ಅನ್ನೋದು ಕ್ಲಿಯರ್ ಆಗತ್ತೆ. ಓಕೆನಾ? System of equation is consistent or inconsistent according as its solution exists or not. So solution exists ಆದ್ರೆ consistent system ಇರುತ್ತೆ, solution exist ಆಗಲ್ಲ ಅಂದ್ರೆ non consistent ಇರುತ್ತೆ. So for a square matrix, ax is equal to b, determinant is not equal to 0, exist unique solutions. ನಾನು ಹಿಂದೆ ಒಂದು ಪಾಯಿಂಟ್ ಇದ್ ಮಾಡಿದಾಗ ಹೇಳ್ದೆ ನೋಡಿ. ಸೊ ಎಕ್ಸಿಸ್ಟ್ ಆದ್ರೆ 0 ಆಗಿರಲ್ಲ ಅಂತ. ಸೊ ಎಕ್ಸಿಸ್ಟ್ ಯುನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆದ್ರೆ ಡಿಟರ್ಮಿನೆಂಟ್ 0 ಆಗಲ್ಲ. ಯಾಕೆ? ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆದಾಗ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂಸ್ ಫಾರ್ ಎಕ್ಸ್, ವೈ, ಝೆಡ್ ಅಲ್ವಾ? ಸೊ ಡಿಟರ್ಮಿನೆಂಟ್ 0 ಆದ್ರೆ adjoint of a into b will be 0. So there exist no solutions not equal to 0. If determinant is 0 and adjoint a into b is equal to 0 ಆದ್ರೆ ಸಿಸ್ಟಮ್ ಮೇ ಆರ್ ಮೇ ನಾಟ್ ಬಿ ಕನ್ಸಿಸ್ಟೆಂಟ್ ಅನ್ನೋ ಒಂದು ಕ್ಲಾಸ್ ಇದೆ. ಓಕೆನಾ?
ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಬೇಕಾಗಿರೋ ಪಾಯಿಂಟ್ಸ್, ಮೇಜರ್ ಪಾಯಿಂಟ್ಸ್ ಆಗಿರುತ್ತೆ. ಇದ್ರ ಮೇಲೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಇದೆ. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತಾ ಹೋಗ್ತಾ ನಿಮ್ಗೆ ಅದ್ರ ಡಿಟೇಲಿಂಗ್ ಗೊತ್ತಾಗತ್ತೆ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Evaluate determinant of cos 15 degree, sin 15 degree, cos sin 75 degree, cos 75 degree. Sin 15 degree, cos 75 degree. So determinant find out ಮಾಡಿದ್ರೆ cross multiply ಮಾಡಿ cos 15 degree, cos 75 degree minus sin 75 degree, cos ಅಲ್ಲ sin 15 degree ಆಗುತ್ತೆ. ಇದು ಹೇಗಿದೆ? ಕಾಸ್ ಎ ಕಾಸ್ ಬಿ ಸೈನ್ ಬಿ ಸೈನ್ ಎ ಇದೆ. ಅಂದ್ರೆ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ತರ ಇದೆ. ಕರೆಕ್ಟಾ? ಸೊ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ಆಗಿ ಬಿಡುತ್ತೆ. ಅದನ್ನ ಅಪ್ಲೈ ಮಾಡಿದ್ರೆ ಏನಾಗತ್ತೆ? ಅದು ಕಾಸ್ ಆಫ್ 15 ಪ್ಲಸ್ 75 ಡಿಗ್ರಿ ಆಗತ್ತೆ. 15 ಪ್ಲಸ್ 75 ಡಿಗ್ರಿ ಆದ್ರೆ ಏನಾಗುತ್ತೆ? 80 ಡಿಗ್ರಿ 90 ಡಿಗ್ರಿ ಆಗತ್ತೆ. ಅಂದ್ರೆ ಕಾಸ್ 90 ಡಿಗ್ರಿ ಆಗತ್ತೆ. ಸೊ ಕಾಸ್ 90 ಡಿಗ್ರಿ ಇಸ್ 0. ಸೊ ನಮ್ಗೆ ಆಪ್ಷನ್ ಎ. ಆಪ್ಷನ್ ಎ ಇಸ್ ಅವರ್ ಆನ್ಸರ್. Next question. If determinant 2x 5 8x is equal to 6 minus 2 7 3, then the value of x. So determinant solve ಮಾಡೋಣ. 2x into x is 2x square minus 8 5s are 40. ಇದು 6 3s are 18 minus 7 into minus 2 is minus 14. So 2x square minus 40
is equal to 18 plus 14. 2x square minus 40 is equal to 32. Correct? 2x square ಇದನ್ನ ಈ ಕಡೆ ತಗೊಂಡು ಬಂದ್ರೆ plus 40 ಆಗುತ್ತೆ. So it is equal to 32 plus 40. So which means 2x square is equal to 72. X square ಇದು 2 ಈ ಕಡೆ ಬಂದ್ರೆ division ಆಗುತ್ತೆ. Is equal to 72 by 2. ಇಲ್ಲಿ ಬರೀತೀನಿ. So x square is equal to 36. ಹಾಗಿದ್ರೆ x is equal to root 36, which means plus or minus 6. Option C ಎಲ್ಲಿದೆ ನಮಗೆ ಇದು. So that is our correct answer. ಪ್ಲಸ್ ಆರ್ ಮೈನಸ್ 6 ಆಪ್ಷನ್ ಇಲ್ಲದೆ ಇದ್ರೆ ಬಹುಶಃ ಬರೀ 6 ಆಪ್ಷನ್ ಅನ್ನ ನಾವು ಕರೆಕ್ಟ್ ಆನ್ಸರ್ ಅಂತ ತಗೋಬಹುದಿತ್ತು. ಬಟ್ ನಮ್ಗೆ ಆಪ್ಷನ್ ಕೊಟ್ಟಿರೋದ್ರಿಂದ ಯಾವ ಕನ್ಫ್ಯೂಷನ್ಸ್ ಕೂಡ ಇಲ್ಲ. Next question. If ABC are angles of triangle, then the determinant of -1 cos C cos B cos C -1 cos A cos B cos A -1. So ABC are angles of triangle ಅಂತ ಕೊಟ್ಟಿದ್ದಾರೆ. Sum of angles is 180 degree, which is pi. ಅದನ್ನ ಇಟ್ಕೊಂಡು you can find out A plus B ವ್ಯಾಲ್ಯೂ, B plus C ವ್ಯಾಲ್ಯೂ, ಈ ತರ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ನೀವು ಇನ್ನೊಂದು ಮಾಡ್ಬೋದು, ಆಪರೇಷನ್ಸ್ ಆನ್ ಕಾಲಮ್ಸ್ ಅಂಡ್ ರೋಸ್ ಮಾಡಿ ಯು ಕ್ಯಾನ್ ಮೇಕ್ ಎನಿ ಒನ್ ಆಫ್ ದ ಫಾಲೋವಿಂಗ್ ರೋಸ್ ಆರ್ ಕಾಲಮ್ 0 ಮಾಡಿದ್ರೆ ಇಟ್ ಈಸ್ ಈಸಿ ಟು ಫೈಂಡ್ ಫಾರ್ ಅಸ್. ನಮ್ಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗತ್ತೆ. ಸೊ ನಾನೇನ್ ಫೈಂಡ್ ಔಟ್ ಮಾಡಿದ್ದೀನಿ, ಕಾಲಮ್ 1 ಇದೆಯಲ್ಲ, ಫಸ್ಟ್ ಕಾಲಮ್ ಇದನ್ನ ಚೇಂಜ್ ಮಾಡ್ತೀನಿ. ಹೇಗ್ ಚೇಂಜ್ ಮಾಡ್ತೀನಿ ಅಂದ್ರೆ A into C1 plus B into C2 plus C into C3 ಆಗತ್ತೆ. ಓಕೆನಾ? ಅದು ಕಾಲಮ್ 1 ಗೆ ಚೇಂಜ್ ಮಾಡ್ತೀನಿ. ಅಂದ್ರೆ A into B1 A into C1 ಅಂದ್ರೆ ಈ ಕಾಲಮ್ ಚೇಂಜ್ ಮಾಡ್ತಾ ಇರೋದು, ಕಾಲಮ್ 1 ಅನ್ನ. C1 ಅಂದ್ರೆ ಮೈನಸ್ A ಆಗತ್ತೆ. B into C2 is B cos C, ಆಮೇಲೆ C cos B ಆಗತ್ತೆ. ಓಕೆನಾ? ಸೊ ಇದು ಮೈನಸ್ A ಪ್ಲಸ್ B cos C ಪ್ಲಸ್ C cos B ಆಮೇಲೆ ನೆಕ್ಸ್ಟ್ ಟರ್ಮ್ಸ್ ಎಲ್ಲ ಸೇಮ್, ಕಾಸ್ ಸಿ ಕಾಸ್ ಬಿ ಆಗತ್ತೆ. ಇದು A cos C minus B plus C cos A minus 1 cos A.
ಇದು a cos b plus b cos a minus c ನೆಕ್ಸ್ಟ್ cos a minus 1 ಆಗತ್ತೆ. ಇದು ಬ್ರಾಕೆಟ್ ಅಲ್ಲ, ಡಿಟರ್ಮಿನೆಂಟ್. ಕರೆಕ್ಟಾ? ಓಕೆ, ನಮ್ಗೆ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಒಂದಿದೆ. ಈ ಪ್ರೊಜೆಕ್ಷನ್ ಫಾರ್ಮುಲಾ ಹೇಗಿದೆ ಅಂದ್ರೆ a is equal to b cos c plus c cos b ಅಂತ ಇದೆ. ಸೊ ಈ b cos c plus c cos b, a cos c, c cos a ಇದಿಷ್ಟು ಪ್ರೊಜೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ? ಡಿಟರ್ಮಿನೆಂಟ್ minus a plus a cos c cos b ಆಗುತ್ತೆ. ನೆಕ್ಸ್ಟ್ b minus b minus 1 cos a. ಓಕೆನಾ? ಅದಾದ್ಮೇಲೆ c minus c cos a minus 1. ಸೊ ಇದು ನಮ್ಮ ಡಿಟರ್ಮಿನೆಂಟ್ ಆಗತ್ತೆ. ಅದೇನ್ ರಿಸಲ್ಟ್ ಆಗತ್ತೆ? a minus a is 0 cos c cos b. b minus b 0, c minus c 0. ಇದು minus 1 cos a. ಇದು cos a, ಇದು minus 1. ಸೊ ಏನಾಗುತ್ತೆ? ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡ್ಲಾ? ಕಾಲಮ್ 1 ಅಲ್ಲಿ 0 ಇದೆ. ಸೊ ನನ್ಗೆ 0 ಇಂಟು ಈ ನಂಬರ್, 0 ಇಂಟು ಈ ಎಲಿಮೆಂಟ್ಸ್, 0 ಇಂಟು ಈ ಎಲಿಮೆಂಟ್ಸ್ ಆಗತ್ತೆ. ಕರೆಕ್ಟಾ? ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡಿ ತೋರಿಸ್ತೀನಿ. ಸೊ ಬೇಕಾದ್ರೆ ಡಿಟರ್ಮಿನೆಂಟ್ ಬರೀತೀನಿ. 0 0 0 cos c cos b minus 1 cos a cos a minus 1. ಹೌದಾ? ಸೊ ನಾನು ಈ ಕಾಲಮ್ ವೈಸ್ ಮಾಡ್ತೀನಿ. ಸೊ 0 ಇಂಟು minus 1 cos a minus 1 minus 0 ಇಂಟು cos c, ಈ 0 ತಗೊಳ್ತಾ ಇರೋದು. ಅವಾಗ ಈ ರೋ ಈ ಕಾಲಮ್ ಬಿಟ್ರೆ cos c cos b cos a minus 1 ಆಗತ್ತೆ. cos c cos b cos a minus 1. ಸೊ ಪ್ಲಸ್ 0, ಲಾಸ್ಟ್ 0. ಈ 0 ಮಾಡಿದ್ರೆ ಈ ರೋ ಈ ಕಾಲಮ್ ಮಿಸ್ ಆದ್ರೆ cos c cos b minus 1 cos a ಆಗತ್ತೆ. ಕರೆಕ್ಟಾ? ವಿಚ್ ಇಸ್ cos c cos b minus 1 cos a ಆಯ್ತು. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is equal to 0 ಆಗತ್ತೆ. ಸೊ ಇದು ಆಪ್ಷನ್, ಯಾವ ಆಪ್ಷನ್ ಅಲ್ಲಿದೆ? 0 is in ಆಪ್ಷನ್ ಎ. ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಎ ಆಗತ್ತೆ. ಇಟ್ ಇಸ್ ಅಂಡರ್ಸ್ಟುಡ್. ಯಾವ್ದಾದ್ರು ಒಂದು ರೋ ಇಲ್ಲ ಒಂದು ಕಾಲಮ್ ಫುಲ್ 0 ಆದ್ರೆ ಡಿಟರ್ಮಿನೆಂಟ್ ವಿಲ್ ಆಲ್ವೇಸ್ ಬಿ 0. ಓಕೆನಾ? ಸೊ ನೀವು ಮೇಜರ್ ಆಗಿ ಈ ತರ ಕ್ಯಾಲ್ಕುಲೇಷನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಡಿಟರ್ಮಿನೆಂಟ್ ಇನ್ ಕೇಸ್ 0 ಬಂತು ಅಂತ ಆದ್ರೆ, ಅಂದ್ರೆ ಒಂದ್ ರೋ ಇಲ್ಲ ಒಂದ್ ಕಾಲಮ್ ಅಥವಾ ಒಂದ್ ಡಯಾಗ್ನಲ್ ಅಲ್ಲೂ 0 ಬಂದ್ರು ಯು ವಿಲ್ ಗೆಟ್ ದ ಆನ್ಸರ್ ಆಸ್ 0. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ.
ವ್ಯಾಲ್ಯೂ ಆಫ್ ಡೆಲ್ಟಾ ಈಸ್ ಇಂಡಿಪೆಂಡೆಂಟ್ ಆಫ್ ಅಂದ್ರೆ ಈಗ ಆಲ್ಫಾ ಮತ್ತೆ ಬೀಟಾದಲ್ಲಿ ದ ವ್ಯಾಲ್ಯೂಸ್ ಆರ್ ಡಿಪೆಂಡೆಂಟ್. ಸೊ ಇಟ್ ಮೇ ಬಿ ಡಿಪೆಂಡೆಂಟ್. ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಇನ್ ಡಿಪೆಂಡೆಂಟ್ ಅನ್ನೋದು ನಾವು ಈಗ ಫೈಂಡ್ ಔಟ್ ಮಾಡ್ಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ವ್ಯಾಲ್ಯೂ ಥ್ರೂ ಡಿಟರ್ಮಿನೆಂಟ್ ಒಂದು ವ್ಯಾಲ್ಯೂ ಸಿಗತ್ತಲ್ಲ ಅದ್ರ ಥ್ರೂ ಫೈಂಡ್ ಔಟ್ ಮಾಡ್ತೀವಿ. ಸೊ ಲೆಟ್ ಅಸ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಬರ್ಕೊಳ್ಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ಫಸ್ಟ್ ನಾನು ಈ ವಿತ್ ರೆಸ್ಪೆಕ್ಟ್ ಟು ರೋ 1 ಮಾಡ್ತೀನಿ. ಸೊ ಇದೇನಾಗತ್ತೆ? ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ನಾನು ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ. ಕಾಸ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ. ಕರೆಕ್ಟಾ? ಸೆಕೆಂಡ್ ಎಲಿಮೆಂಟ್ ಇಲ್ಲೇ ಸಾಲ್ವ್ ಮಾಡ್ತೀನಿ. ಮೈನಸ್ ಆಫ್ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ. ಕರೆಕ್ಟಾ? ಸೊ ಇಂಟು ನೆಕ್ಸ್ಟ್ ಈ ಟರ್ಮ್ ಆದ್ರೆ ಈ ರೋ ಈ ಕಾಲಮ್ ಮಿಸ್ ಆದ್ರೆ ಸೈನ್ ಆಲ್ಫಾ ಕಾಸ್ ಬೀಟಾ ಸೈನ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಕಾಸ್ ಆಲ್ಫಾ ಸೈನ್ ಬೀಟಾ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಥರ್ಡ್ ಪ್ಲಸ್ ಕಾಸ್ ಟು ಬೀಟಾ. ಇದಾದ್ರೆ ಈ ರೋ ಈ ಕಾಲಮ್ ಮಿಸ್ ಆದ್ರೆ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಆಗತ್ತೆ. ಯಾಕೆ ಪ್ಲಸ್? ಸೈನ್ ಆಲ್ಫಾ ಇಂಟು ಸೈನ್ ಆಲ್ಫಾ ಸೈನ್ ಸ್ಕ್ವೇರ್ ಆಲ್ಫಾ ಮೈನಸ್ ಆಫ್ ಮೈನಸ್ ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಆಗತ್ತೆ. ಸೊ ದಟ್ ಇಸ್ ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಕರೆಕ್ಟಾ? ಸೊ ವಿಚ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಇಲ್ಲಿ ಕಾಸ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ ಇದೆ ಅಂದ್ರೆ ಅದು ಕಾಸ್ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ. ಅಂದ್ರೆ ಕಾಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಇದೆಯಲ್ಲ ಸೇಮ್ ಫಾರ್ಮುಲಾ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಮೈನಸ್ ಇಂಟು ಮೈನಸ್ ನೆಕ್ಸ್ಟ್ ಸೈನ್ ಆಲ್ಫಾ ಪ್ಲಸ್ ಬೀಟಾ. ಸೊ ಬ್ರಾಕೆಟ್ ಒಳಗಡೆ ಏನಿದೆ? ಸೈನ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಕಾಸ್ ಆಲ್ಫಾ ಸೈನ್ ಬೀಟಾ ಆದ್ರೆ ಅದು ಸೈನ್ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದ್ರೆ ಸೈನ್ ಎ ಪ್ಲಸ್ ಬಿ. ಸೊ ಪ್ಲಸ್ ಕಾಸ್ ಟು ಬೀಟಾ ಇದೇನಾಗತ್ತೆ? ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಆಗತ್ತೆ. ಇದು 1 ಆಗಿ ಬಿಡುತ್ತೆ. ಕರೆಕ್ಟಾ? ಸೊ ಇದು 1 ಆಯ್ತು. ಇದು ಕಾಸ್ ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಆಗತ್ತೆ. ಸೊ ಅದು ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಬೀಟಾ. ಸೊ ಪ್ಲಸ್ ಇದು ಕೂಡ 1 ಆಗತ್ತೆ ಇಸ್ ಈಕ್ವಲ್ ಟು 1. ಸೊ ಕಾಸ್ ಟು ಬೀಟಾ ಆಗತ್ತೆ. ಇದು 1 ಆಗಿದೆ. ಇದು ಕೂಡ 1. ಇರ್ರೆಸ್ಪೆಕ್ಟಿವ್ ಆಫ್ ಆಂಗಲ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ವಿಲ್ ಬಿ ಈಕ್ವಲ್ ಟು 1. So which is equal to 1 plus cos 2 beta. What is the value for delta? Delta value ಏನಿದೆ? 1 plus cos 2 beta. So it is independent of the other angle. ಯಾಕಂದ್ರೆ it is dependent on beta. ಕರೆಕ್ಟಾ? ಬೀಟಾ ವ್ಯಾಲ್ಯೂ ಚೇಂಜ್ ಆದ್ರೆ ಡೆಲ್ಟಾ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಆಲ್ಫಾ. ಆಲ್ಫಾ ಈಸ್ ಇನ್ ಆಪ್ಷನ್ ಎ. So determinant of the matrix is 1 plus cos 2 beta. So ಅದರ ಅರ್ಥ ಏನು ಅಂದ್ರೆ it is independent of the angle alpha. Option A.
ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. Find the area of triangle with vertices 4, 5, 4, -2, -6, 2. ಸೊ ಏರಿಯಾ ಹೇಗೆ ಡಿಟರ್ಮನ್ ಮಾಡ್ತಾ ಇದ್ವಿ? 1/2 x1, x2, x3, y1, y2, y3, 1, 1, 1. ಕರೆಕ್ಟಾ? ಸೊ ಈ ಮೆಥಡ್ ಅಲ್ಲಿ ನಾವು ಏರಿಯಾನ ಫೈಂಡ್ ಔಟ್ ಮಾಡೋದು ಅಂತ ಸಮ್ಮರಿಲಿ ಒಂದು ರಿಕಾಲ್ ಮಾಡಿದೀವಿ. ಸೊ x1 is 4, x2 is 4, x3 is -6. ಕರೆಕ್ಟಾ? y1 is 5, y2 is -2, y3 is 2. ಆಮೇಲೆ 1, 1, 1. ಸೊ ಇಲ್ಲಿ ರೋ ಆಪರೇಷನ್ ಮಾಡಿ ನಿಮ್ಗೆ 0 ತಗೊಂಡ್ಬರ್ಬೋದು. ಸೊ ರೋ 1 ಮೈನಸ್ ರೋ 2 ಆದ್ರೆ ಇದು 0 ಆಗತ್ತೆ, ಈ ಟರ್ಮ್ ಕೂಡ 0 ಆಗತ್ತೆ. ನೆಕ್ಸ್ಟ್ ರೋ 2ಗೆ ಮತ್ತೆ ರೋ 2 ಮೈನಸ್ ರೋ 3 ಮಾಡಿದ್ರು ಸೆಕೆಂಡ್ ಟರ್ಮ್ 0 ಆಗುತ್ತೆ. ಸೊ ಇದು 0 ಆದ್ರೆ ನಿಮ್ಗೆ ಏನಾಗುತ್ತೆ? ಯು ಕ್ಯಾನ್ ಫೈಂಡ್ ಓನ್ಲಿ ದ ಕೋಫ್ಯಾಕ್ಟರ್ ಫಾರ್ ಆರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಫಾರ್ ದ ಲಾಸ್ಟ್ ಎಲಿಮೆಂಟ್. ಸೊ R1 ಗೆ ಏನಾಗುತ್ತೆ? R1 ಮೈನಸ್ R2 ಮಾಡ್ತೀನಿ. And for row 2, I will do R2 minus R3. ಕರೆಕ್ಟ್ ಅಲ್ವಾ? ಸೊ ಏರಿಯಾ ಏನಾಗುತ್ತೆ? ಹಾಫ್ ಹಾಗೆ ಇರ್ಲಿ, ಏನು ಮುಟ್ಟಕ್ ಹೋಗ್ಬೇಡಿ, ಆಮೇಲೆ ಸಾಲ್ವ್ ಮಾಡೋಣ. ಇದು R1 ಚೇಂಜ್ ಆಗುತ್ತೆ. ಸೊ R1 ಮೈನಸ್ R2, ಇದು 4 ಮೈನಸ್ 4, ಇದು 5 ಮೈನಸ್ ಆಫ್ -2, 1 ಮೈನಸ್ 1 ಆಗತ್ತೆ. ಕರೆಕ್ಟ್ ಇದೆಯಲ್ಲ? ನೆಕ್ಸ್ಟ್ R2 ಮೈನಸ್ R3 ಅಂದ್ರೆ 4 ಮೈನಸ್ ಆಫ್ -6, -2 ಆಗುತ್ತೆ. ಆಮೇಲೆ 1 ಮೈನಸ್ 1 ಆಗತ್ತೆ. R3 ಹಾಗೆ ಉಳ್ಕೊಳ್ಳತ್ತೆ, ನಾವೇನು ಚೇಂಜಸ್ ಮಾಡಲ್ಲ. ಸೊ ಇಲ್ಲಿ ಸಾಲ್ವ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. 1/2, 4 ಮೈನಸ್ 4 ಏನಾಯ್ತು? 0 ಆಯ್ತು. 5 ಮೈನಸ್ ಆಫ್ -2 +2, 7 ಆಯ್ತು. 1 ಮೈನಸ್ 1, 0. 4 ಮೈನಸ್ ಆಫ್ -6 +6 ಅಂದ್ರೆ 10, -2 ಅಂದ್ರೆ -4, 1 ಮೈನಸ್ 1, 0. -6 ಹಾಗೆ ಇದೆ, 2, 1. ಕರೆಕ್ಟಾ? ಈಗ 2 ಎಲಿಮೆಂಟ್ 0 ಇದೆ. ನಾನು ಈ ಕಾಲಮ್ ತಗೊಂಡ್ರೆ ಇದು ಒಂದೇ ಕಾಲಮ್, ಈ ಕಾಲಮ್ ತಗೊಂಡ್ರೆ ಇದು ಒಂದೇ ಎಲಿಮೆಂಟ್ ಇದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಹಾಗಾಗಿ ಹಾಫ್ ಹಾಗೆ ಇಟ್ಕೊಳ್ತೀನಿ. 1 ಇಂಟು ಇದು. ಸೊ 0 ಇಂಟು -4 is 0 ಆಗತ್ತೆ. -10 ಇಂಟು 7 ಅಂದ್ರೆ 70 ಆಗಿ ಬಿಡುತ್ತೆ. ಸೊ ಹಾಫ್ ಇಂಟು ಇದು -70 ಇಂಟು 1 ಅಂದ್ರೆ -70 ಆಗತ್ತೆ. ಏರಿಯಾ ಇಸ್ ನಾಟ್ ನೆಗೆಟಿವ್, ಏರಿಯಾ ಇಸ್ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ನೀವು ಇದ್ರ ಮಾಡ್ಯುಲಸ್ ವ್ಯಾಲ್ಯೂ ತಗೊಳ್ತೀರಾ. ಓಕೆನಾ? ಸೊ 70/2 ಅಂದ್ರೆ 35 ಆಗತ್ತೆ. ಸೊ ಸ್ಕ್ವೇರ್ ಯಾಕಂದ್ರೆ ಏರಿಯಾ, ಯೂನಿಟ್ಸ್ ಯಾಕಂದ್ರೆ ಅವ್ರು ಏನು ಕೊಟ್ಟಿಲ್ಲ, ಸೆಂಟಿಮೀಟರ್, ಮೀಟರ್ ಈ ತರ ಯಾವುದು ಕೊಟ್ಟಿಲ್ಲ. ಹಾಗಾಗಿ ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. ಆಪ್ಷನ್ ಬಿ ಅಲ್ಲಿ ಇದೆ. ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಎಲ್ಲಿಂದನೂ ತಗೊಂಡಿರೋದಲ್ಲ, ನಾನೇ ಇನ್ವೆಂಟ್ ಮಾಡಿರೋದು ಅಲ್ಲ. ಇದು ನಮ್ಗೆ ಆಲ್ರೆಡಿ ಸ್ಟಡಿಡ್ ಟಾಪಿಕ್ ಆಗಿದೆ. ಇದು ಅಲ್ಲ ಅಂದ್ರೆ ನಮ್ಗೆ ಏರಿಯಾಗೆ ಇದೊಂದು ಫಾರ್ಮುಲಾ, ಇದನ್ನ ಎಕ್ಸ್ಪಾಂಡ್ ಮಾಡಿರೋ ಫಾರ್ಮುಲಾ, ಬೇರೇನು ಅಲ್ಲ. ಸೊ ಏರಿಯಾ ಇಸ್ ಈಕ್ವಲ್ ಟು, ಇನ್ ಪ್ಲೇಸ್ ಆಫ್ 1 ಇದೆಯಲ್ಲ, ಇನ್ ಪ್ಲೇಸ್ ಆಫ್ 1 ಇದು ಬರುತ್ತೆ. ಈ 1 ಏನು ನಿಮ್ಗೆ ಮೆನ್ಷನ್ ಆಗಲ್ಲ ಈ ಫಾರ್ಮುಲಾದಲ್ಲಿ. ಇದೇನಿಲ್ಲ, ಇದನ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಹೇಗಿರುತ್ತೆ ಹಾಗೆ. ಸೊ ಅದು x1 is y2 minus y3 ಪ್ಲಸ್ x2ಗೆ ಪ್ಲಸ್ ಇಲ್ಲ ಮೈನಸ್
minus x2 into y1 minus y3 plus x3 ಗೆ y1 minus y3 ಬರುತ್ತೆ. ಅಲ್ಲ, y1 minus y2 ಬರುತ್ತೆ. ಸೊ ಇದು ಫಾರ್ಮುಲಾನು ಹಾಕಿ ಮಾಡ್ಬೋದು. ಇದನ್ನ ರೀರೈಟ್ ಮಾಡಿದ್ರೆ ಪ್ಲಸ್ x2 y3 minus y1 ಬರುತ್ತೆ. ಸೊ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ನೀವು ಈ x1 x2 y1 x2 x1 y1 x2 y2 x3 y3 ಫಾರ್ಮುಲಾಸ್ ವ್ಯಾಲ್ಯೂಸ್ ಹಾಕಿ ನೀವು ಡೈರೆಕ್ಟ್ ಏರಿಯಾನು ಫೈಂಡ್ ಔಟ್ ಮಾಡ್ಬೋದು. ಮತ್ತೆ ಇದರಲ್ಲಿ ನಿಮ್ಗೆ -70 ಸಿಗುತ್ತೆ. ಏರಿಯಾ ಯಾವತ್ತೂ ನೆಗೆಟಿವ್ ಆಗಲ್ಲ. ಆ ಕಾರಣಕ್ಕೆ ಪಾಸಿಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಇದು ಎರಡು ಕೂಡ ಸೇಮ್. ಇದನ್ನ ಸ್ಪ್ಲಿಟ್ ಮಾಡಿದಾಗ ಸಿಗೋದೆ ಈ ವ್ಯಾಲ್ಯೂ. ನಿಮ್ಗೆ ಈ ಆಪರೇಷನ್ ಮಾಡೋದು ಕಷ್ಟ ಆಗತ್ತೆ, ಇಷ್ಟ ಆಗಲ್ಲ, ಕಿರಿಕಿರಿ ಆಗತ್ತೆ, ತೊಂದರೆ ಆಗತ್ತೆ ಅಂತ ಆದ್ರೆ ಡೈರೆಕ್ಟ್ ಇದನ್ನ ಮಾಡಿ, ಇದು ಕೂಡ ನಿಮ್ಗೆ ಸೇಮ್ ಆನ್ಸರ್ ಕೊಡುತ್ತೆ. ಇಲ್ಲ, ಇಲ್ಲೇ ನೀವು ಆಪರೇಷನ್ ಮಾಡ್ತೀರಾ ಅಂದ್ರೂ ಇಟ್ ಈಸ್ ಓಕೆ, ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ. ಇದೇನಕ್ ಮಾಡಿದೀವಿ ಅಂದ್ರೆ ನನ್ಗಿಲ್ಲಿ ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಸಿಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಆಪರೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ರೋಸ್ ಅಥವಾ ಕಾಲಮ್ಸ್ ಯಾವ್ದಾದ್ರು ಮಾಡ್ಬೋದು. ನೀವು 2 ಎಲಿಮೆಂಟ್ ಅನ್ನ 0 ಮಾಡಕ್ ಹೊರಟಾಗ ಇನ್ ಕೇಸ್ 3 ಎಲಿಮೆಂಟ್ ಕೂಡ 0 ಆದ್ರೆ ನಿಮ್ ಏರಿಯಾ ಆಪ್ಷನ್ 0 ಇದ್ರೆ ಅವಾಗ ಅದು ಪಾಯಿಂಟ್ಸ್ ಕೊಲೀನಿಯರ್ ಆಗಿರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಡಿಟರ್ಮಿನೆಂಟ್ 0 ಆದ್ರೆ ಲೈಕ್ ಏರಿಯಾ ಇಸ್ 0 ಅಂತ ಗೊತ್ತಾದ್ರೆ ದ ವ್ಯಾಲ್ಯೂ ಈಸ್ ಕೊಲಿನಿಯರ್ ಅಂತ ಇದೆಯಲ್ಲ, ನಾವ್ ಕಲ್ತಿದೀವಿ ಹಿಂದೆ ಒಂದ್ ಚಾಪ್ಟರ್ ಅಲ್ಲಿ ಇತ್ತು. ಇಫ್ ಯು ರಿಮೆಂಬರ್, ಸೇಮ್ ಲೈನ್ ಅಲ್ಲಿ ಇದ್ರೆ ಅದ್ರ ಡಿಟರ್ಮಿನೆಂಟ್ 0 ಆಗತ್ತೆ ಅನ್ನೋದು ನಾವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂಡ ನೋಡ್ತೇವೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಫ್ A, x1, y1, x2, y2, x3, y3 are vertices of an equilateral triangle. Equilateral triangle ಏನಾಗಿರುತ್ತೆ? All sides are equal ಅಲ್ವಾ? So whose each side is equal to A, then ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ನಾವು ಈಕ್ವಿಲಾಟ್ರಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಇನ್ ಕೇಸ್ ಡೆಲ್ಟಾ ಅಂದ್ರೆ ಈಗ ಏರಿಯಾ ಆಗಿರುತ್ತಲ್ಲ, ಸೊ ಇಟ್ ಈಸ್ ಈಕ್ವಲ್ ಟು ಹಾಫ್. ನಾವು ಟ್ರಯಾಂಗಲ್ದು ಏರಿಯಾ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? x1 x2 x3 y1 y2 y3 1 1 1 ಅಲ್ವಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಏರಿಯಾ. ಈಗ ರಿಅರೇಂಜ್ ಮಾಡಿದ್ರೆ ಇದು 2 ಡೆಲ್ಟಾ ಇಸ್ ಈಕ್ವಲ್ ಟು x1 x2 x3 y1 y2 y3 1 1 1. ಸೊ ನಾನು ಏನ್ ಟ್ರೈ ಮಾಡ್ತೀನಿ ಅಂದ್ರೆ, ಸೊ ಇದು ಹೋಲ್ ಸ್ಕ್ವೇರ್ ಮಾಡೋದಕ್ಕೆ ಟ್ರೈ ಮಾಡಲ್ಲ, ಈ ಪೋರ್ಷನ್ ರಿಟೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆನಾ? ಅಂದ್ರೆ ಈ x1 y1 ಈ 4 ಮಲ್ಟಿಪ್ಲೈಡ್ ಬೈ 4 ಬರುತ್ತಲ್ಲ, ಇದು ಹೇಗ್ ಬರೋದು ಅಂತ ಒಂದ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ. ಈಗ ಈ ಮಿಡಲ್ ಡಿಟರ್ಮಿನೆಂಟ್ ಒಳಗಡೆ ಬರ್ಬೇಕು, 4 ಬರ್ಬೇಕು ಅಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಈ 4 ಅನ್ನ ನಾನು ಹೊರಗಡೆ ತೆಗೆದ್ರೆ ಇದು 1 1 1 ಆಗತ್ತೆ, ಅಂದ್ರೆ ಇಲ್ಲಿ 1 1 1 ಇದೆ. ಸೊ ನಾನು ಎರಡೂ ಕಡೆ
ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ಏನಾಗತ್ತೆ? ಇದು 8 ಡೆಲ್ಟಾ ಆಗತ್ತೆ. ಕರೆಕ್ಟಾ? 8 ಡೆಲ್ಟಾ ಇಸ್ ಈಕ್ವಲ್ ಟು x1, x2, x3, y1, y2, y3, 1, 1, 1 ಇದು 4 ಇಂದ ಮಲ್ಟಿಪ್ಲೈ ಮಾಡ್ದಂಗ ಆಗತ್ತೆ. ಅಂದ್ರೆ ಇದೇನಾಗತ್ತೆ? x1, x2, x3, y1, y2, y3, 4, 4, 4 ಆಗತ್ತೆ. ಸೊ ನಮ್ಗೆ ಡಿಟರ್ಮಿನೆಂಟ್ ಒಳಗಡೆ ಇರೋದು ಇಲ್ಲಿ ಸಿಕ್ತು. ಸೊ ಇದ್ರ ಸ್ಕ್ವೇರ್ ವ್ಯಾಲ್ಯೂ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ಸ್ಕ್ವೇರ್ ಮಾಡಿದ್ರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಆದ್ರೆ ಏನಾಯ್ತು? 64 ಡೆಲ್ಟಾ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಸೊ ಅವಾಗ ಇದು x1, x2, x3, y1, y2, y3, 4, 4, 4 ಸ್ಕ್ವೇರ್ ಆಯ್ತು. ಈಗ ನಮ್ಗೆ ಡೆಲ್ಟಾ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ. ಡೆಲ್ಟಾ ಇಸ್ ನಥಿಂಗ್ ಬಟ್ ಏರಿಯಾ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಏನಾಗಿದೆ? ಟ್ರಯಾಂಗಲ್ ಏರಿಯಾ √3/2 a ಸ್ಕ್ವೇರ್ ಇದೆ. ಹೌದಾ? ನಮ್ಗೆ 64 ಡೆಲ್ಟಾ ಸ್ಕ್ವೇರ್ ಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಯು ಗೆಟ್ ಡೆಲ್ಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 3/4 a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ a ಪವರ್ 4 ಆಯ್ತು. ಕರೆಕ್ಟಾ? ನನ್ಗೀಗ 64 ಬೇಕಲ್ವಾ? ಸೊ 64 ಮಲ್ಟಿಪ್ಲೈ ಮಾಡಿದ್ರೆ 64 ಡೆಲ್ಟಾ ಸ್ಕ್ವೇರ್ ಅಂದ್ರೆ 3/4 a ಪವರ್ 4 ಇಂಟು 64 ಆಯ್ತು. ಬೋತ್ ಇಫ್ ಐ ಮಲ್ಟಿಪ್ಲೈ ಬೈ 64, 4 1s 4 4 6 ಕರೆಕ್ಟಾ? 16 1s 16 2s 32, 16 3s 48 a ಪವರ್ 4 is nothing but 64 ಡೆಲ್ಟಾ ಸ್ಕ್ವೇರ್ ಆಗತ್ತೆ. ಅಂದ್ರೆ ನಾನು ಡೈರೆಕ್ಟ್ 64 ಇಂದ ಮಲ್ಟಿಪ್ಲೈ ಮಾಡೋ ಬದಲು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನೋ ಕ್ಯಾಲ್ಕುಲೇಷನ್ ರಾಂಗ್ ಬರ್ತಿದೆ. ನನ್ಗೆ ಇಲ್ಲಿ 48 ಬರ್ತಾ ಇಲ್ಲ ಅಲ್ವಾ? √3/2 ಅಲ್ಲ, √3/4. ಸಾರಿ, ಇಲ್ಲೇ ಮಿಸ್ಟೇಕ್ ಆಗಿರೋದು. ಅವಾಗ ಇದು ರಾಂಗ್ ಆಯ್ತು. ಈಗ ಕರೆಕ್ಟ್ ಬರ್ತಿದೆ. ಸೊ 4 4s 16 ಆಗುತ್ತೆ. ಸೊ ಮಲ್ಟಿಪ್ಲೈ ಬೈ 64 ಮಾಡಿದ್ರೆ 64 ಡೆಲ್ಟಾ ಸ್ಕ್ವೇರ್ ಅಂತ ತಗೊಂಡ್ರೆ 64 ಇಂಟು 3/16 a ಪವರ್ 4 ಆಗುತ್ತೆ. 16 1s 16 4s, ಸೊ 4 3s 12 a ಪವರ್ 4 ಆಗುತ್ತೆ. ಸೊ 64 ಡೆಲ್ಟಾ ಸ್ಕ್ವೇರ್ ಅಂದ್ರೆ ಇದು. ಸೊ ಇಟ್ ಈಸ್ ಈಕ್ವಲ್ ಟು 12 a ಪವರ್ 4 ಅನ್ನೋದು ನಮ್ಗೆ ಆಪ್ಷನ್ ಬಿ ಅಲ್ಲಿ ಸಿಕ್ಕಿದೆ. ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಕ್ಲಿಯರ್ ಆಯ್ತಾ? ನಾನು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾ ರಾಂಗ್ ತಗೊಂಡೆ. √3/2 ಅಲ್ಲ, ಅದು √3/4 ಆಗ್ಬೇಕಿತ್ತು. ಕ್ಲಿಯರ್ ಆಯ್ತಲ್ವಾ?
ಇದು ಹೋಲ್ ಸ್ಕ್ವೇರ್ ಇಲ್ಲ, ಇದು ಒಂದೇ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. The points A, B plus C, B, C plus A, X, A plus B are collinear if X is equal to, ನಾನು ಹೇಳಿದೆ ನಿಮ್ಗೆ ಆಗ್ಲೇ ಡಿಟರ್ಮಿನೆಂಟ್ 0 ಆದ್ರೆ ನನ್ಗೆ ಕೊಲಿನಿಯರ್ ಬರುತ್ತೆ ಅಂತ. ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿರೋ ಪ್ರಾಬ್ಲಮ್ ಈಗ ಬಂದೇ ಬಿಡ್ತು ನೋಡಿ. ಸೊ ಅವಾಗ ಏನಾಗುತ್ತೆ, ಏರಿಯಾ 0 ಆಗಿ ಬಿಡುತ್ತೆ. ಕರೆಕ್ಟಾ? ಸೊ ಎ ಬಿ ಎಕ್ಸ್ ಇದೆ, ಇಲ್ಲಿ ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಪ್ಲಸ್ ಬಿ ಇದೆ, ಅಂಡ್ ಇಲ್ಲಿ 1 1 1 ತಗೊಳ್ತೀವಿ ಅಲ್ವಾ? ಸೊ ನಾನಿಲ್ಲಿ 1 - 1 0 1 - 1 0 ಎರಡು ಟರ್ಮ್ ನ 0 ಮಾಡ್ತೀನಿ. ಅಂದ್ರೆ R1 ಚೇಂಜ್ ಮಾಡ್ತೀನಿ, R1 - R2 ಮಾಡ್ತೀನಿ. ಇನ್ನೊಂದು R2 ಚೇಂಜ್ ಮಾಡ್ತೀನಿ, R2 - R3 ಮಾಡ್ತೀನಿ. ಅವಾಗ ಏನಾಗುತ್ತೆ, ಸೊ 0 0 ಬರುತ್ತೆ. ಸೊ ಡೆಲ್ಟಾ is equal to half R1 - R2 is A - B ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಪ್ಲಸ್ ಸಿ ಮೈನಸ್ ಸಿ ಮೈನಸ್ ಎ ಅಂದ್ರೆ ಸಿ ಕ್ಯಾನ್ಸಲ್ ಆಗಿ ಬಿ ಮೈನಸ್ ಎ ಉಳಿಯುತ್ತೆ. 1 - 1 0 ಆಗಿ ಬಿಡುತ್ತೆ. ಕರೆಕ್ಟಾ? ಆಮೇಲೆ ಸೆಕೆಂಡ್ ರೋ ಬಿ ಮೈನಸ್ ಎಕ್ಸ್ ಆಗುತ್ತೆ. ಸಿ ಪ್ಲಸ್ ಎ ಮೈನಸ್ ಬಿ ಅಂದ್ರೆ ಸಿ ಮೈನಸ್ ಬಿ ಉಳಿಯುತ್ತೆ. 1 - 1 0 ಆಗಿ ಬಿಡುತ್ತೆ. ಮ್ಯಾಮ್ ಇದು ಕಾಂಪ್ಲಿಕೇಶನ್ ಆಗತ್ತಲ್ವಾ, ನಾವ್ ಇಲ್ಲೇ ಸಾಲ್ವ್ ಮಾಡ್ಬೋದಲ್ವಾ ಅಂತ ಕೇಳಿದ್ರೆ ಪ್ರಾಬ್ಲಮ್ ಏನೂ ಇಲ್ಲ. ಇಲ್ಲೇನಾಗತ್ತೆ, ನೀವು 3 ಎಲಿಮೆಂಟ್ ಜೊತೆ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಇಲ್ಲೇನಾಯ್ತು, 2 ಎಲಿಮೆಂಟ್ಸ್ 0 ಆಯ್ತು. ಸೊ ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ 0. ಹಾಗಾಗಿ ನಾನು ಲಾಸ್ಟ್ 1 ಎಲಿಮೆಂಟ್ ಜೊತೆ ಮಾತ್ರ ಫೈಟ್ ಮಾಡ್ಬೇಕು. ಸೊ ನನಗೆ ಅವಾಗ ಇದು 2 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸುಲಭವಾಗಿ ಸಿಕ್ಬಿಡತ್ತೆ. ಹಾಗಾಗಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಅಷ್ಟೇ. ಸೊ ಹಾಫ್ ಇಂಟು 1, ಮಿಕ್ಕಿದ 2 ಎಲಿಮೆಂಟ್ ಕೂಡ 0 ಅಲ್ವಾ? ಸೊ 1 ಇಂಟು A - B ಇಂಟು C - B ಮೈನಸ್ B - A ಇಂಟು B - X ಆಗಿ ಬಿಡುತ್ತೆ. ಸೊ ಕೊಲಿನಿಯರ್ ಅನ್ನೋ ಕಂಡೀಷನ್ ನಮಗ್ ಸಿಕ್ಕಿದೆ. ಹಾಗಾಗಿ ದಿಸ್ ವಿಲ್ ಬಿ ಈಕ್ವಲ್ ಟು 0. ಅವಾಗ ಹಾಫ್ ಅನ್ನ ಈ ಕಡೆ ತಗೊಂಡ್ ಬಂದ್ರೆ ಏನಾಯ್ತು, ಅದ್ ಮತ್ತೆ 0 ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 0 ಅಂತ ಆದಾಗ ಐ ವಿಲ್ ಡೂ, ನಂಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ಸಿಗತ್ತೆ. ಸೊ A - B ಇಂಟು C - B ಮೈನಸ್ B - A ಇಂಟು B - X is equal to 0. ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲಿ B ನ ಹೊರಗಡೆ ತೆಗಿತೀನಿ. ಅವಾಗ ಏನಾಯ್ತು, ನನ್ಗೆ A ಪಾಸಿಟಿವ್ B ನೆಗೆಟಿವ್ ಆಗತ್ತೆ. A - B ಕಾಮನ್ ಟರ್ಮ್ ಅಂತ ತೆಗಿಬಹುದು. ಇನ್ನು ಸುಲಭ ಆಗತ್ತೆ ಸಾಲ್ವ್ ಮಾಡೋದು. ಇಲ್ಲ ಎವ್ರಿ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ ನೀವು ಕ್ಯಾನ್ಸಲೇಷನ್ಸ್ ಮಾಡ್ತೀರಾ ಅಂದ್ರೆ ದಟ್ ಈಸ್ ಆಲ್ಸೋ ಓಕೆನಾ? C - B ಆಗತ್ತೆ. ಸೊ ಮೈನಸ್ ಹೊರಗಡೆ ತೆಗೆದ್ರೆ ಪ್ಲಸ್ ಆಗಿ A - B ಉಳಿಯತ್ತೆ. B - X ಆಯ್ತು is equal to 0. ಸೊ A - B ಕಾಮನ್ ತಗೊಂಡ್ರೆ ಏನಾಯ್ತು, ಇಲ್ಲಿ C - B ಪ್ಲಸ್ B - X is equal to 0 ಅಂತ ಆಯ್ತು. B ಕ್ಯಾನ್ಸಲ್ ಆಯ್ತು. A - B is equal to 0. A - B ಮತ್ತೆ C - X ಉಳಿಯುತ್ತೆ is equal to 0 ಅಂತ ಆಯ್ತು. ಇದು 0 ಆದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಮ್ಗೆ ಅಲ್ಲಿ ಎಕ್ಸ್ ವ್ಯಾಲ್ಯೂ ಕೇಳಿದ್ದು. A is equal to B doesn't matter. So C - X is equal to 0, which implies X will be equal to C, which is option again C. ನಾನು ಇಲ್ಲಿ ಈ ಆಪರೇಷನ್ ಮಾಡಿರೋದು ಇದು 2 ಎಲಿಮೆಂಟ್ಸ್ 0 ಮಾಡೋದಕ್ಕೆ. ನನಗೆ ಸೊಲ್ಯೂಷನ್ ಅಥವಾ ಫಸ್ಟ್ ಥರ್ಡ್ ರೋ ಲಾಸ್ಟ್ ಎಲಿಮೆಂಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಾತ್ರ ಫೈಂಡ್ ಔಟ್ ಮಾಡೋದಕ್ಕೆ ಸಾಕು. ಸೊ ಹಾಫ್ ಇಂಟು 0, ಈ 2 ಅನ್ನ ಈ ಕಡೆ ತಗೊಂಡ್ ಬಂದ್ರೆ 0 × 2 ಏನಾಯ್ತು, 0 ಆಯ್ತು. ಹಾಗಾಗಿ ಡೈರೆಕ್ಟ್
ಈ ಎಕ್ಸ್ಪಾನ್ಷನ್ ಅನ್ನ 0 ಅಂತ ಕನ್ಸಿಡರ್ ಮಾಡಿದ್ದೀನಿ ನಾನು. ಮತ್ತೆ ನಾನು ಇಲ್ಲಿ ಮೈನಸ್ ಯಾಕೆ ಹೊರಗಡೆ ತೆಗ್ದೆ ಅಂದ್ರೆ, ಈ ಕಡೆ ಹೊರಗಡೆ ತೆಗ್ದಾಗ ನನ್ಗೆ ಪ್ಲಸ್ ಆಯ್ತು. ಅವಾಗ ನನ್ಗೆ ಕಾಮನ್ ಟರ್ಮ್ a ಮೈನಸ್ ಬಿ ಉಳಿತ್ ಅಲ್ವಾ. ಈಗ a ಮೈನಸ್ ಬಿ ಕಾಮನ್ ಟರ್ಮ್ ಅನ್ನ ಹೊರಗಡೆ ತೆಗ್ದೆ, ಮಿಕ್ಕಿದ ಟರ್ಮ್ಸ್ ಅನ್ನ ಇಲ್ಲಿ ಬರ್ಕೊಂಡೆ. ಅವಾಗ ಮತ್ತೆ ಬಿ ಕ್ಯಾನ್ಸಲ್ ಆಯ್ತು, ಸಿ ಮೈನಸ್ ಎಕ್ಸ್ ಉಳಿತು. a ಮೈನಸ್ ಬಿ 0 ಡಸಂಟ್ ಮ್ಯಾಟರ್, ಯಾಕೆಂದ್ರೆ ನಮ್ಗೆ ಅವ್ರು ಕೇಳಿರೋದು ವ್ಯಾಲ್ಯೂ ಆಫ್ ಎಕ್ಸ್. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಸಿಕ್ತು, ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂತ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.